ಮನೆಯಲ್ಲಿರೋ ಈಗ ಅಂಬೆಗಾಲು ಇಡುವಂಥ ಮಗು ಏನಿರುತ್ತಲ್ಲ ಆ ಒಂದು ರಿಲೇಟೆಡ್ ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಈ ಫೋಟೋ ನೋಡಿ. ಬೇರೆ ಬೇರೆ ಥರ ಅದೇ. ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ರ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಒಂದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ನಾನು ವಾಟ್ಸಪ್ ರಿಲೇಟೆಡ್ ಎಲ್ಲ ಇದುವರೆಗೂ ಯಾವುದ್ಯಾವುದು ಹೊಸದಾಗಿ ಅಪ್ಡೇಟ್ ಆಗಿದ್ದಾವೆ ಎಲ್ಲ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತಾ ಬಂದಿದ್ದೀನಿ. ಈ ಒಂದು ಇದರಲ್ಲಿ ನನಗೆ ಲೈಕ್ ಆಗಿರೋದು ಈ ಒಂದು ಅಪ್ಡೇಟು. ಈ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಡೀಪ್ನ ನೀವು ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೋಬೋದು ವಿತಿನ್ 1 ಮಿನಿಟಲ್ಲಿ. ನೀವು ಯಾವುದೇ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡೋಂಗಿಲ್ಲ, ಯಾವುದೇ ಆ್ಯಪ್ ಯೂಸ್ ಮಾಡೋಂಗಿಲ್ಲ. ನಿಮ್ಮ ಒಂದು ವಾಟ್ಸಪ್ಪಲ್ಲೇ ನೀವು ನಿಮಗೆ ಯಾವ ಥರ ಬೇಕು ಡಿಪಿನ ಆ ಥರ ಕ್ರಿಯೇಟ್ ಮಾಡ್ಕೋಬೋದು. ರಾಧಾಕೃಷ್ಣದು, ಆಮೇಲೆ ಗಣೇಶ್, ಈ ಥರ. ಆಮೇಲೆ ಅದ್ರ ಜೊತೆಯಲ್ಲಿ ಕೆಲವೊಬ್ಬರೆಲ್ಲ ಲೋನ್ಲಿ ಫೋಟೋಸು, ಆಮೇಲೆ ಚಿಕ್ಕ ಹುಡುಗರದ್ದು ಫೋಟೋಸು, ಈ ಥರ ನಿಮ್ಗೆ ಯಾವ ಥರ ಬೇಕು ಆ ಥರ AI ಮೂಲಕ ಕ್ರಿಯೇಟ್ ಮಾಡಿ ನಿಮಗೊಂದು ಕೆಲವೊಂದು ಇಮೇಜಸ್ ಕೊಡುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನೀವು ಡಿಪಿಗೆ ಸೆಟ್ ಮಾಡ್ಕೋಬೋದು. ನಿಮ್ಮ ಒಂದು ವಾಟ್ಸಪ್ ಡಿಪಿಗೆ ನಿಮ್ಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ, ಯಾವ ಥರ ಬೇಕು ನೀವು ಯಾವ ಥರ ಅಲ್ಲಿ ಇನ್ಪುಟ್ ಕೊಡ್ತೀರಾ, ಅಂದರೆ ನೀವು ಯಾವ ಥರ ಎಲ್ಲ ಬೇಕು ಅಂತ ನೀವು ಏನು ಎಂಟ್ರಿ ಮಾಡ್ತೀರಲ್ಲ ಆ ಥರ ಇಮೇಜ್ ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ. ಇದು ವಾಟ್ಸಪ್ಪಲ್ಲೇ, ಮತ್ತು ಬೇರೆ ಯಾವುದೂ ಆ್ಯಪ್ ಇಲ್ಲ, ಏನು ಬೇರೆ ಗೂಗಲ್ ಕ್ರೋಮಲ್ಲಿ ಏನಿಲ್ಲ. ಓಕೆನಾ? ಈಗೇನು ಇಮೇಜಸ್ ನೋಡ್ತಿದ್ದೀರಾ ಇವೆಲ್ಲ ಅದರಲ್ಲೇ ಕ್ರಿಯೇಟ್ ಮಾಡಿರೋದು. ಆ್ಯಕ್ಚುಲಿ ಇದು ನಾನು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ತೋರಿಸ್ತಿದ್ದೀನಿ. ಈ ಥರ ಇಮೇಜಸ್ಸು ನಿಮಗೆ ಇನ್ನೂ ಈ ಕೆಲವೊಬ್ಬರಿಗೆಲ್ಲ ಇಮ್ಯಾಜಿನೇಷನ್ ಇರ್ತಾವಲ್ಲ ಆ ಥರ ಎಲ್ಲ ನೀವು ಮಾಡ್ಕೋಬೋದು. ಇದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ಆಯಿತಾ? ಲೈಕು. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟು ನಿಮ್ಮ ಒಂದು ವಾಟ್ಸಪ್ನ ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದಮೇಲೆ ನೀವು ನಾರ್ಮಲಾಗಿ ವಾಟ್ಸಪ್ಪಲ್ಲಿ ಹೋಗಿ ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡ್ಕೊಂಡು ಮೇಲೆ 3 ಡಾಟ್ಸ್ ಇರುತ್ತೆ, ಸೆಟ್ಟಿಂಗ್ಸಲ್ಲಿ ಹೋಗಿ. ಸೆಟ್ಟಿಂಗ್ಸಲ್ಲಿ ಹೋದ್ಮೇಲೆ ಇಲ್ಲಿ ಮೇಲೆ DP ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಏನು ಫೋಟೋ ಒಂದು ಸಿಂಬಲ್ ಕಾಣುತ್ತಲ್ಲ ಈ ಒಂದು ಸಿಂಬಲ್ ಮೇಲೆ ಹೋಗಿ. ಇಲ್ಲಿ ನೀವು ನೋಡ್ಬೋದು, ಹೋದ್ಮೇಲೆ ಇಲ್ಲಿ ಕ್ಯಾಮ್ರಾ ಅಂತ ಇರುತ್ತೆ, ಅಂದರೆ ನೀವು ಲೈವ್ ಫೋಟೋ ತೆಗೆಯೋದು ಇರುತ್ತೆ. ಆಮೇಲೆ ಗ್ಯಾಲ್ರಿ ಅಂತ ನಾರ್ಮಲಾಗಿ ನಿಮಗೆಲ್ಲ ಗೊತ್ತು, ಇದೇ ಥರ ಸೆಟ್ ಮಾಡೋದು DPನ. ಅದ್ರ ಪಕ್ಕದಲ್ಲಿ ಅವತಾರ್ ಅಂತ ಇದೆ. ಕೆಳಗಡೆ ನೋಡಿದರೆ ಕ್ರಿಯೇಟ್ AI ಇಮೇಜ್ ಅಂತ ಇದೆ. ಓಕೆನಾ? ಈ ಒಂದು ಆಪ್ಷನಲ್ಲೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಇದು ಕ್ರಿಯೇಟ್ AI ಇಮೇಜ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇಂಟ್ರೊಡ್ಯೂಸಿಂಗ್ ಮೆಟಾ AI ಇನ್ ಚಾರ್ಟ್ಸ್ ಅಂತ ಇದೆ. ಇಲ್ಲೆಲ್ಲ ನಿಮಗೆ ನಿಮ್ಮ ಒಂದು ಏನು ಪರ್ಸ್ನಲ್ ಡಾಟಾ ಇರುತ್ತಲ್ಲ ಅದು ಏನು ಕಲೆಕ್ಟ್ ಮಾಡಲ್ಲ ನಾವು. ನಿಮ್ಮ ಒಂದು ಏನು ಮೆಸೇಜ್ ಇರುತ್ತಲ್ಲ ಅದನ್ನು ನಾವು ನೋಡಲ್ಲ ಅಂತ ಅವರು ಒಂದು ಆಲ್ರೆಡಿ ನಿಮಗೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಕೊಂಡು ಆಮೇಲೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಏನಿದೆ ಅಲ್ಲ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಮೇಲೆ ಇಲ್ಲಿ ನೀವು ನೋಡ್ಬೋದು ವಾಟ್ ಡು ಯು ವಾಂಟ್ ಟು ಇಮ್ಯಾಜಿನ್ ಅಂತ ಇರುತ್ತೆ. ಇಲ್ಲಿ ಇಮ್ಯಾಜಿನ್ ಅಂತ ಏನಿರುತ್ತಲ್ಲ ಅದ್ರ ಪಕ್ಕದಲ್ಲಿ ನಿಮಗೆ ಯಾವ ಥರ ಬೇಕು ಆ ಥರ ನೀವೊಂದು ಟೈಪ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇಮ್ಯಾಜಿನ್ ಅಂತ ಏನಿದೆಯಲ್ಲ ಇಲ್ಲಿ ನಾನು ಟೈಪ್ ಮಾಡ್ತಿದ್ದೀನಿ. ನನಗೆ ಯಾವ ಥರ ಬೇಕೋ ಆ ಥರ ಒಂದು ಟೈಪ್ ಮಾಡ್ಕೊತಿದ್ದೀನಿ. ಎ ಮ್ಯಾನ್ ಸಿಂಗಿಂಗ್ ಎ ಸಾಂಗ್ ವಿತ್ ಗಿಟಾರ್ ಆನ್ ದಿ ಮೌಂಟೇನ್. ಇಲ್ಲಿ ಯಾರೋ ಮಾರ್ಕ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಜನರೇಟ್ ಆಗ್ತಿದೆ ಫೋಟೋ. ನೋಡಿ ಬಂತು ನಿಮಗೆ. ಇದು ಒಂದೇ ಫೋಟೋ ಇರಲ್ಲ, ಇದೇ ಥರ ಸಿಮಿಲರ್ ಬೇರೆ ಬೇರೆ ಥರ ಒಂದು 4-5 ಫೋಟೋ ನಿಮಗೆ ತೋರಿಸುತ್ತೆ. ನೀವು ಯಾವ್ದು ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇನ್ನೂ ಇದೆ ಆಪ್ಷನ್ನು, ಅದು ಕ್ಲಿಕ್ ಮಾಡಿದರೆ ಇನ್ನೂ ಬೇರೆ ಥರ ಇದೇ ಥರ ಡಿಸೈನಲ್ಲಿ ಬೇರೆ ಥರ ಒಂದು ತೋರಿಸುತ್ತೆ. ಇದು ಬೇಡ ಅಂತಂದರೆ ಬ್ಯಾಗ್ ಬಂದ್ಬಿಡಿ. ಬ್ಯಾಗ್ ಬಂದು ಮತ್ತೆ DPಯಲ್ಲಿ ಹೋಗಿ ಕ್ರಿಯೇಟ್ AI ಇಮೇಜ್. ಇಲ್ಲಿ ಮತ್ತೆ ನೀವು ಟೈಪ್ ಮಾಡ್ಕೋಬೋದು ಯಾವ ಥರ ಬೇಕೋ ಆ ಥರ. ನಾನು ಇನ್ನು ಮತ್ತೆ ಬೇರೆ ಒಂದು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ. ಇದು ಸ್ಮಾಲ್ ಬಾಯ್ toddling in the house. ಈಗ ಸರ್ಚ್ ಮಾಡಿದ್ರೆ ಈಗ ಮತ್ತೆ ಬರುತ್ತೆ ನೋಡಿ. ಒಂದು ಚಿಕ್ಕ ಬೇಬಿನ ಮನೆಯಲ್ಲಿರೋ ಈಗ ಅಂಬೆಗಾಲು ಇಡುವಂಥ ಮಗು ಏನಿರುತ್ತಲ್ಲ ಆ ಒಂದು ರಿಲೇಟೆಡ್ ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಈ ಫೋಟೋ ನೋಡಿ. ಬೇರೆ ಬೇರೆ ಥರ ಅದೇ ರಿಲೇಟೆಡ್ ಅಲ್ಲಿರೋ ಬೇರೆ ಬೇರೆ ಇಮೇಜಸ್ಸು ಕೊಡುತ್ತೆ, ಒಂದೇ ಫೋಟೋ ಕೊಡಲ್ಲ ಇದು.
ಬೇರೆ ಬೇರೆ ಥರ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಿಮ್ಮ ಒಂದು ಡಿ ಪಿ ಸೆಟ್ ಆಗ್ಬಿಡುತ್ತೆ. ಓಕೆನಾ. ಮತ್ತೆ ನೀವು ಪರ್ ಡೇ ಎಷ್ಟು ಸಾರಿ ಆದ್ರೂ ನೀವು ಮಾಡ್ಕೋಬೋದು ಈ ಥರ ಚೇಂಜಸ್. ಮತ್ತೆ ನಾನು ಚೇಂಜ್ ಮಾಡ್ಕೊತಿದ್ದೀನಿ, ನಿಮಗೆ ಒಂದು ತೋರಿಸೋ ಒಂದು ಇದಕ್ಕೆ ಮತ್ತೆ ಚೇಂಜ್ ಮಾಡ್ತಿದ್ದೀನಿ. ಈಗ ಒಂದು ಲೋನ್ಲಿ ಫೋಟೋ ಸೆಟ್ ಮಾಡೋಣ. ಎ ಮ್ಯಾನ್ ಸಿಟ್ಟಿಂಗ್ ಆನ್ ದಿ ಮೌಂಟೇನ್ ಫೀಲಿಂಗ್ ಸ್ಯಾಡ್. ಇದು ಜನರೇಟ್ ಆಗ್ತಿದೆ. ಈಗ ಜನರೇಟ್ ಆದ್ಮೇಲೆ ಮತ್ತೆ ಫೋಟೋ ಕೊಡುತ್ತೆ. ಇಲ್ಲಿ ನೋಡಿ, ಇನ್ನು ಈ ಕಡೆ ಬೇರೆ ಬೇರೆ ಥರನೇ ಫೋಟೋಸ್ ಎಲ್ಲ ಬರ್ತವೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಲೋಡ್ ಆಗ್ತಿದೆ ನೋಡಿ. ಈಗ ಇದನ್ನು ತೆಗಿತಿದ್ದೀನಿ, ಮತ್ತೆ ಬೇರೆ ಥರ ಕ್ರಿಯೇಟ್ ಮಾಡೋಣ. ಯಾವುದಾದ್ರೂ ಒಂದು ಲಾರ್ಡ್ ಹನುಮಾನ್ದು ಕ್ರಿಯೇಟ್ ಮಾಡೋಣ. ಲಾರ್ಡ್ ಹನುಮಾನ್ ಸಿಟ್ಟಿಂಗ್ ಅಂಡರ್ ದಿ ಟ್ರೀ. ನೋಡಿ, ಲಾರ್ಡ್ ಹನುಮಾನ್ದು ನಾನೇನು ಸರ್ಚ್ ಮಾಡ್ಕೊಂಡಿಲ್ಲ, ಒಂದು ಮರದ ಕೆಳಗಡೆ ಕೂತ್ಕೊಂಡಿರೋ ಒಂದು ಹನುಮಾನ್ ಫೋಟೋ ಅಂತ ನಾನು ಟೈಪ್ ಮಾಡಿದೆ. ಈಗ ನೋಡಿ, ಅದೇ ರಿಲೇಟೆಡ್ ಅಲ್ಲಿ ಯಾವ ಥರ ಫೋಟೋಸ್ ಎಲ್ಲ ಸಖತ್ತಾಗಿದೆ. ನೀವು ವಿತಿನ್ 1 ಮಿನಿಟಲ್ಲಿ ನಿಮಗೆ ಇಮ್ಯಾಜಿನೇಷನ್ ಮೈಂಡಲ್ಲಿ ಯಾವ ಥರ ಇರುತ್ತೆ ಆ ಥರ ಸೆಟ್ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಥರ ಒಂದು ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ ವಾಟ್ಸಪ್ ಡಿ ಪಿ ರಿಲೇಟೆಡ್. ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಇಮ್ಯಾಜಿನೇಷನ್ ಮೈಂಡಲ್ಲಿ ಏನಿರುತ್ತೆ ಅದನ್ನು ನೀವು ಟೈಪ್ ಮಾಡಿ ಸರ್ಚ್ ಕೊಟ್ರೆ ಅದು ತೋರಿಸುತ್ತೆ. ಕೆಲವೊಂದು ಫೋಟೋ ರಿಯಲಿಸ್ಟ್ ಫೋಟೋ ತೋರಿಸಲ್ಲ, ಅಂದ್ರೆ ಕೆಲವೊಂದು ಸೆನ್ಸಿಟಿವ್ ಫೋಟೋಸ್ ಬರಲ್ಲ. ಅದು ಬಿಟ್ಟು ಬೇರೆ ತರ ಎಲ್ಲ ನೀವು ಒಂದು ದೇವ್ರ ಫೋಟೋ ಆಗಿರ್ಬೋದು, ಒಂದು ಬೇಬಿದು, ಆಮೇಲೆ ಕಾರ್ ಬರೋದಾಗಿರ್ಲಿ, ಬೈಕ್ ಬರೋದಾಗಿರ್ಲಿ, ಈ ತರ ನಿಮ್ಗೆ ಏನೇನ್ ಇರುತ್ತೆ ಆ ತರ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಿಮ್ಗೆ ತೋರಿಸುತ್ತೆ. ಅದನ್ನ ನೀವು ಡಿ ಪಿ ಸೆಟ್ ಮಾಡ್ಕೋಬಹುದು. ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ತೀನಿ. ಇದು ಇನ್ನೂ ಯಾರ್ಯಾರ ಫೋನಲ್ಲಿ ಇನ್ನೂ ಬಂದಿಲ್ಲ. ಈ ಕೆಲವೊಂದು ಫೋನಲ್ಲಿ ಅಪ್ಡೇಟ್ ಆಗಿದ್ರು ಇದು ತೋರಿಸಿಲ್ಲ. ಇನ್ನೂ ಏನಾದರೂ ತೋರಿಸಿಲ್ಲ ಅಂತಂದ್ರೆ ಸ್ವಲ್ಪ ಒಂದು 5 ಡೇಸ್ ಆ ಥರ ವೇಟ್ ಮಾಡಿ, ಬರುತ್ತೆ. ಯಾರ್ಯಾರಿಗೆಲ್ಲ ಅಪ್ಡೇಟ್ ಆದಮೇಲೆ ಬಂದಿರುತ್ತೆ ಅವ್ರು ನೀವು ಸೆಟ್ ಮಾಡ್ಕೋಬೋದು ಈ ಥರ. ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಈಗ ಆಲ್ರೆಡಿ ಮಾಡಿದ್ದೀನಿ, ಈಗ ನೀವು ಸ್ಕ್ರೀನ್ ಹ್ಯಾಂಡಲ್ಲಿ ನೋಡ್ಬೋದು. ಓಕೆನಾ. ಆಮೇಲೆ ಲೈಕ್ ಮಾಡಿದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.